ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ನಾವು ದಿನಾ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಮಾತಾಡ್ತೀವಿ, ಆದ್ರೆ ನಮ್ಮ ಸಿಟಿ ಮಧ್ಯದಲ್ಲೇ ಇರೋ ಒಂದು ಅದ್ಭುತ ಇಂಜಿನಿಯರಿಂಗ್ ಬಗ್ಗೆ ನಮ್ಗೆ ಅಷ್ಟಾಡಿ ಗೊತ್ತಿಲ್ಲ. ಅದೇ ಗವಿಪುರಂನಲ್ಲಿರೋ ಗವಿಗಂಗಾಧರೇಶ್ವರ ದೇವಸ್ಥಾನ. ನಾವೆಲ್ಲ ಮಕರ ಸಂಕ್ರಾಂತಿ ದಿನ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬೀಳೋದನ್ನ ನೋಡಿರ್ತೀವಿ. ಆದ್ರೆ ಇದ್ರ ಹಿಂದೆ ಇರೋದು ಬರೀ ಪವಾಡ ಅಲ್ಲ, ಇದು ಸೌರ ವಿಜ್ಞಾನದ ಪರಾಕಾಷ್ಠೆ. ಈ ದೇವಸ್ಥಾನ 9ನೇ ಶತಮಾನದಕ್ಕಿಂತ ಹಳೆಯದು ಅಂತ ಹೇಳ್ತಾರೆ. ನಂತರ ಕೆಂಪೇಗೌಡರು ಇದನ್ನ ರೀಬಿಲ್ಟ್ ಮಾಡಿದ್ರು. ಇಲ್ಲಿರೋ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಆ ಸೂರ್ಯನ ಕಿರಣಗಳು ನಂದಿಯ ಕೊಂಬಿನ ಮಧ್ಯದಿಂದ ಹಾದು ಹೋಗಿ ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತೆ. ಇದನ್ನ ಮಾಡೋದಿಕ್ಕೆ ಸೂರ್ಯನ ಉತ್ತರಾಯಣ ಮತ್ತು ದಕ್ಷಿಣಾಯಣದ ಚಲನೆಯ ಬಗ್ಗೆ ಅಪಾರವಾದ ಜ್ಞಾನ ಇರಲೇಬೇಕು. ಇನ್ನು ಅಲ್ಲಿರೋ 2 ದೊಡ್ಡ ಶಿಲಾಸ್ತಂಭಗಳು ಸೂರ್ಯಪಾನ ಮತ್ತು ಚಂದ್ರಪಾನ ಅಂತ ಕರೀತಾರೆ. ಅವುಗಳ ಡಯಾಮೀಟರ್ ಮತ್ತು ಪ್ಲೇಸ್ಮೆಂಟ್ ಹೇಗಿದೆ ಅಂದ್ರೆ, ವರ್ಷಪೂರ್ತಿ ನೆರಳು ಎಲ್ಲಿ ಬೀಳಬೇಕು ಅನ್ನೋದನ್ನ ಅವತ್ತೇ ಪ್ಲಾನ್ ಮಾಡಲಾಗಿತ್ತು. ಇವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಹಾಕಿ ಮಾಡೋ ಕ್ಯಾಲ್ಕ್ಯುಲೇಷನ್ ಅನ್ನ ನಮ್ಮ ಪೂರ್ವಜರು ಆ ಕಾಲದಲ್ಲೇ ಕಲ್ಲಿನಲ್ಲಿ ಕೆತ್ತಿ ತೋರಿಸಿದ್ದಾರೆ. ಈ ದೇವಸ್ಥಾನದ ಒಳಗಡೆ ಒಂದು ಗುಹೆ ಇದೆ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಪಕ್ಕಾ ಗೊತ್ತಿಲ್ಲ. ಕೆಲವರು ಅದು ತುಮಕೂರಿನ ಶಿವಗಂಗೆಗೆ ಕನೆಕ್ಟ್ ಆಗಿದೆ ಅಂತಾರೆ. ಈ ಇಡೀ ದೇವಸ್ಥಾನವನ್ನ ಒಂದೇ ಬಂಡೆಯಲ್ಲಿ ಕೊರೆದು ಮಾಡಿರೋದು ಅನ್ನೋದು ಇನ್ನೊಂದು ಮೈ ಜುಮ್ ಅನ್ನೋ ವಿಚಾರ. ಮಾಡರ್ನ್ ಸಿವಿಲ್ ಇಂಜಿನಿಯರ್ಸ್ ಕೂಡ ಈ ಅಲೈನ್ಮೆಂಟ್ ನೋಡಿ ಶಾಕ್ ಆಗ್ತಾರೆ. ನಮ್ ಬೆಂಗಳೂರಿನಲ್ಲಿ ಇಂಥ 10 ಸತ್ಯಗಳು ಹೂತು ಹೋಗಿವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.